ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸಿಕೊಡ್ತಾರೆ. ಸಿಎಂ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನ್ಯೂಸ್ 18ಗೆ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಮುಂಚೆಯೇ ಹಾಗಿದ್ರೆ ಮಾತುಕತೆ ಆಗಿದ್ಯಾ? ಸೊ ಆಗಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಈಗ ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ? ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತು ಉಳಿಸ್ಕೊಳ್ತಾರೆ ಅಂತ ಹೇಳಿ ಡಿಕೆಶಿ ಬಣದಿಂದ ಸಾಲು ಸಾಲು ಹೇಳಿಕೆಗಳು ಬರ್ತಾನೆ ಇದೆ. ಸಿಎಂ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಹಾಗಂತ ಸಿಎಂ ಸಿದ್ದರಾಮಯ್ಯನವರು ಇವಾಗ ತಮ್ಮ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಕಸರತ್ತನ್ನ ನಡೆಸ್ತಾರೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವೀಗ ಕಾದ್ ನೋಡ್ಬೇಕಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕುಣಿಗಲ್ ಶಾಸಕ ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಸಮೀಪದ ಸಂಬಂಧಿಯೂ ಆಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ಇದ್ದಾರೆ. ಮಾತನಾಡ್ತೀನಿ ಸರ್. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗುವಂತ ಒಂದು ಸಾಧ್ಯತೆಗಳಿದಾವೆ. ಹೈಕಮಾಂಡ್ ಏನಾದರೂ ಭರವಸೆ ಕೊಟ್ಟಿದ್ಯಾ? ಡೆಲ್ಲಿಗೆ ಹೋಗ್ತಾರೆ ಹೇಗೆ? ಚೀಫ್ ಮಿನಿಸ್ಟರ್ ವಿಚಾರದಲ್ಲಿ, ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ ಒಂದು ಬಡವರ ಜೊತೆ ನಿಂತಿದೆ ಅನ್ನೋದನ್ನ 2.5 ವರ್ಷದಲ್ಲಿ ತೋರಿಸಿದೀವಿ. ಇನ್ನು ಬೇರೆ ವಿಚಾರಗಳನ್ನ ಅದನ್ನೆಲ್ಲ ಹೈಕಮಾಂಡ್ ನಿರ್ಧಾರ ತೆಗೆದುಕೊತಾರೆ. ಅವ್ರ ಡ್ಯೂಟಿ ಮಾಡೋಂಥದ್ದನ್ನ ನಾವ್ಯಾಕೆ ಮಾತಾಡಬೇಕು? ನಮ್ದೇನಿದೆ, ನಮ್ಮ ಕೆಲಸ ಮಾಡಬೇಕಲ್ವೇ? ಸೊ ಹಾಗಾಗಿ ಆ ವಿಚಾರದಲ್ಲಿ ನೀವೇ ಅಂದ್ಕೊಂಡಂಗೆ ಯಾವ ಗೊಂದಲನೂ ಇಲ್ಲ. ಏನಾರು ಆ ಥರ ಇದ್ದಲ್ಲಿ ಇದು ಸೂಕ್ತ ಸಮಯದಲ್ಲಿ ಎಲ್ಲ ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೊತಾರೆ. ಅದನ್ನೆಲ್ಲ ನಾವೆಲ್ಲ ಪಾಲಿಸ್ತೇವೆ ಅಂತ ಹೇಳಬಲ್ಲೆ ನಾನು. ಸರ್, ಈಗ ನೀವು ಸೇರಿದಂತೆ ಡಿ.ಕೆ. ಶಿವಕುಮಾರ್ ಮತ್ತೆ ಅವ್ರ ಶಾಸಕರುಗಳೆಲ್ಲ ಹೇಳ್ತಾ ಇದ್ದಾರೆ ಕೊಟ್ಟ ಮಾತಿನಂತೆ ನಡಿಬೇಕು ಅಂತ. ಆದರೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ನಮ್ದು ಕೇವಲ ಘೋಷಣೆ ಅಲ್ಲ, ಇಡೀ ಕರ್ನಾಟಕಕ್ಕೆ ನಮ್ದು ಘೋಷಣೆ ಅಲ್ಲ, ಇಡೀ ಜಗತ್ತಿಗೆ ಅದೊಂದು ರೀತಿ ಸ್ಫೂರ್ತಿದಾಯಕ. ಕೊಟ್ಟ ಮಾತಿನಂತೆ ಗ್ಯಾರಂಟಿಗಳನ್ನ ಈಡೇರಿಸಿದೀವಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಇವತ್ತು ಇದರಲ್ಲಿ ಟ್ವಿಟರ್ ಅಲ್ಲಿ. ನಮ್ಮ ಚೀಫ್ ಮಿನಿಸ್ಟರ್ ನಮ್ಗೆ ಹೆಮ್ಮೆ. ಅವ್ರು ಯಾವತ್ತು ಮಾತು ಕೊಟ್ಟಿದ್ದಾನೆ, ಯಾವತ್ತೂ ಅವರು ಹಿಂದೆ ಹೋಗಿಲ್ಲ, ಮಾತು ತಪ್ಪೋದಿಲ್ಲ ಅನ್ನೋದನ್ನ ಹೇಳಲಿಕ್ಕೆ ಎದೆಮುಟ್ಟು ಹೇಳ್ತೇನೆ ನಾನು. ಸೊ ಅವರು ಇವತ್ತು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು 5 ಗ್ಯಾರಂಟಿಗಳನ್ನು ನಾವು ಕೊಡ್ತೇವೆ ಅಂತೇಳಿ. ಮಾಡಲಿಲ್ವಾ? ಇವಾಗ ವಿರೋಧ ಪಕ್ಷದವರು ಆಡ್ಕೊಂಡ್ರು. ಎಲ್ಲಿ ಮಾಡೋಕ್ಕಾಗತ್ತೆ, ನಿಮಗೆ ಆರ್ಥಿಕ ಬಲ ಎಲ್ಲಿದೆ ಅಂತ ಮಾಡಿ ತೋರಿಸಿದ್ರು. 17 ಬಜೆಟ್ನ ಕೊಟ್ಟು ಇವತ್ತು ಸಿದ್ದರಾಮಯ್ಯ ಸಾಹೇಬರು ಇಡೀ ಒಂದು ಭಾರತ ದೇಶಕ್ಕೆ ಇದೇ ಮಾಡಲಿನ ಮೋದಿಯವರು ಇವತ್ತಿನ ದಿನ ಫಾಲೋ ಮಾಡ್ತಾ ಇದ್ದಾರೆ, ಕಾಪಿ ಕ್ಯಾಟ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಚೀಫ್ ಮಿನಿಸ್ಟರ್ ಸಾಹೇಬರು ಯಾವತ್ತು ಏನು ಮಾತು ಕೊಡ್ತಾರೆ ಯಾವತ್ತೂ ಆ ಮಾತಲ್ಲಿ ಹಿಂದೆ ಹೋಗಿಲ್ಲ ಅನ್ನೋ ಹೇಳಬಲ್ಲೆ ನಾನೊಬ್ಬ ಶಾಸಕನಾಗಿ. ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಬೆನ್ನಿಗೆ ನಿಲ್ಲುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಒಂದ್ ವೇಳೆ ನಿಲ್ಲದೇ ಇದ್ರೆ ತಮ್ಮ ಸ್ಟ್ಯಾಂಡ್ ಏನು ಸರ್? ಹೈಕಮಾಂಡರ್ ಏನ್ ನಿರ್ಧಾರ ತೆಗೆದುಕೋತಾರೆ ಅದಕ್ಕೆಲ್ಲ ಶಿರಸಾವಹಿಸಿ ನಾವೆಲ್ಲ ಪಾಲಿಸ್ತೇವೆ. ನಮ್ಮ ಬದ್ಧತೆಯಲ್ಲಿ ನಾವು ಇರ್ತೇವೆ ಅಂತ ಹೇಳ್ತೇನೆ. ಇದಿಷ್ಟು ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಕೆಶಿ ಪರ ನಂಜಾವಧೂತ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆಶಿ ಕೂಡ ಸಮುದಾಯದ ಅಗ್ರಗಣ್ಯ ನಾಯಕ. ಪಕ್ಷಕ್ಕೆ ಕೊಟ್ಟ ಕೊಡುಗೆ ಮರೆಯಲಾಗೋದಿಲ್ಲ ಅಂತ ಹೇಳಿ ಬ್ಯಾಟಿಂಗ್ ಮಾಡಿದ್ದಾರೆ. ಬಹಳ ಇಕ್ಕಟ್ಟಿನ ವೇಳೆ ಅಧ್ಯಕ್ಷ ಸ್ಥಾನ ಕೊಟ್ಟರು. ಆ ಸಂದರ್ಭದಲ್ಲೂ ಎದೆಗುಂದದೆ ಪಕ್ಷವನ್ನ ಕಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ಸಹಯೋಗದಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು. ಹಾಗಾಗಿ ಇಬ್ಬರೂ ನಾಯಕರು ಕೂಡ ಶ್ರಮಿಸಿದ್ದಾರೆ. ಅದರಲ್ಲಿ ಡಿಕೆಶಿ ಅವರು ಮೇಲುಗೈ ಸಾಧಿಸಿದ್ದಾರೆ. ಯಾಕಂದ್ರೆ ಕಷ್ಟದ ಸಂದರ್ಭದಲ್ಲೂ ಕೂಡ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಾಗ ಎದೆಗುಂದದೆ ಪಕ್ಷವನ್ನ ಕಟ್ಟಲಿಕ್ಕೆ ಮುಂದಾಗಿದ್ರು. ಹಿಂದ ಇರಬಹುದು ಒಕ್ಕಲಿಗರು ಏನ್ ಮಾಡಬೇಕು, ಒಕ್ಕಲಿಗರಿಗೂ ಒಂದು ಅವಕಾಶ ಕೊಡಬೇಕು, ಡಿಕೆಶಿಗೂ ಅವಕಾಶ ಕೊಡಬೇಕು ಅಂತ ನಂಜಾವಧೂತ ಶ್ರೀಗಳು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಕನಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಂಜಾವಧೂತ ಸ್ವಾಮಿಗಳು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತೀನಿ. ಸ್ವಾಮಿಗಳು, ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಿ, ಏನ್ ಆಶೀರ್ವಾದ ಮಾಡಿದ್ರಿ, ಏನ್ ಮಾತುಕತೆ ನಡೀತು? ಏನಿಲ್ಲ, ಅವ್ರ ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ವಿ. ಈಗ ಪರವಾಗಿಲ್ಲ, ನಾವು ಇಸ್ ಆಲ್ ರೈಟ್, ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಇನ್ನೂ ಆರೋಗ್ಯ ಚೆನ್ನಾಗಾಗಲಿ, ಸಾಮಾಜಿಕ ಆರೋಗ್ಯನೂ ಚೆನ್ನಾಗಾಗಲಿ ಹಾಗೆ ಅಂತೇಳಿ ಹಾರೈಸ್ತೀವಿ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಕೂಗು ಎದ್ದಿದೆ. ಒಕ್ಕಲಿಗ ಸಂಘಟನೆಗಳು, ಒಕ್ಕಲಿಗರ ಸಂಘದವರೆಲ್ಲ ಧ್ವನಿಗೂಡಿಸ್ತಾ ಇದ್ದಾರೆ. ನೀವು ಕೂಡ ಯಾವ ರೀತಿಯಾಗಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿದ್ದೀರಾ ಅಂತ? ಸಿದ್ದರಾಮಯ್ಯನವರು ಅತ್ಯಂತ ಉತ್ತಮವಾದ ಆಡಳಿತವನ್ನು ನಾಡಿಗೆ ನೀಡ್ತಾ ಇದ್ದಾರೆ ಕಳೆದ 5 ವರ್ಷ ಮತ್ತು ಈಗ 2.5 ವರ್ಷದಿಂದ. ಅದು ನಿಸ್ಸಂದೇಹವಾಗಿ ನಾವು ಹೇಳ್ಬೋದು. ಆದರೆ ಅವರ ಪಕ್ಷದ ಹಿರಿಯರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳಿ, ಶಿವಕುಮಾರ್ಗೂ ಒಂದು ಅವಕಾಶ ಮಾಡಿಕೊಡ್ಲಿ.
ಅವರು ಕೂಡ ಹಿಂದ ವರ್ಗದಿಂದಲೇ ಬಂದಂತವರು. ರಾಜಣ್ಣ ಮತ್ತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಹಲವು ಕಾಂಗ್ರೆಸ್ ಶಾಸಕರು ಆಕ್ಷೇಪ ಎತ್ತಿದ್ದಾರೆ. ಮಠಾಧೀಶಗಳು ಇದ್ರ ಬಗ್ಗೆ ಮಧ್ಯಪ್ರವೇಶ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸ್ವಾಮಿಗಳೇ. ಅವ್ರು ಹೇಳೋದನ್ನ ಸ್ವಾಗತ ಮಾಡ್ತೀನಿ. ಅವ್ರು ಹೇಳೋದನ್ನ ಸಂಪೂರ್ಣ ಸ್ವಾಗತ ಮಾಡ್ತೀನಿ. ಯಾವ ಸ್ವಾಮಿಗಳು ಕೂಡ ಇದು ಅನಿವಾರ್ಯನೂ ಅಲ್ಲ, ಅವಶ್ಯಕತೆನೂ ಅಲ್ಲ ಅಲ್ವಾ ಗೌಡ್ರೆ. ಅದರಿಂದ ನಮ್ಗೆ ಇದರ ಅವಶ್ಯಕತೆ ಇಲ್ಲ. ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಾಗ, ಒಂದು ಸಮೂಹದ ಹಿನ್ನೆಲೆಯಿಂದ ಬಂದಾಗ ಅವ್ರು ಏನು ಅಪೇಕ್ಷೆ ಪಡ್ತಾರೆ ಅವರ ಧ್ವನಿಯಾಗಿ ನಾವು ಮಾತಾಡುವಂಥದ್ದು. ಈಗ ನಿಮ್ಮ ನುಡಿಕೊಂಬಂದು ಪ್ರತಿಯೊಬ್ಬ ಸಮುದಾಯದ ಸದಸ್ಯ ಮಾತಾಡ್ಲಿಕ್ಕೆ ಆಗ್ತದ? ಹಾಗಾಗಿ ಅವ್ರ ಅಭಿಪ್ರಾಯನ ನಾವು ವ್ಯಕ್ತಪಡಿಸೋದು ಬಿಟ್ರೆ ಇದ್ರಲ್ಲಿ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳು ಏನೂ ಇರೋದಿಲ್ಲ. ಹಿನ್ನಡೆ ಆಗ್ತದೆ. ಈಗ ಅವ್ರಿಗೆ ಎಲ್ಲ ವರ್ಗದ ಎಲ್ಲ ಧರ್ಮದ ಶಾಸಕರು ಕೂಡ ಅವ್ರ ಜೊತೆಗಿದ್ದಾಗ ಶಿವಕುಮಾರ್ಗೆ ಯಾಕೆ ಹಿನ್ನಡೆ ಆಗುತ್ತೆ? ಶಿವಕುಮಾರ್ಗೆ ಏನು ಹಿನ್ನಡೆ ಆಗಲ್ಲ. ಹಿರಿಯರಾದ ಸಿದ್ದರಾಮಯ್ಯನವರು ಅವರ ನೇತೃತ್ವ ಮುಖಂಡತ್ವದಲ್ಲೇನೆ ಇವ್ರಿಗೆ ಅವಕಾಶ ಆಗಬೇಕು ಅಂತೇಳಿ ನಾವು ಬಯಸ್ತೇವೆ. ಅವರ ಪಕ್ಷದ ಹಿರಿಯರು ಹೈಕಮಾಂಡ್ ಏನಿದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ. ಇದಿಷ್ಟು ನಂಜಾವಧೂತ ಸ್ವಾಮೀಜಿಯವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.